ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಪ್ಪು, ರಾಜರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಲಿಯಾಸ್ ಲೋಹಿತ್ ರಾಜ್ಕುಮಾರ್, ಇಷ್ಟೊಂದು ಪ್ರೀತಿಯ ಹೆಸರುಗಳಿಂದ ಅಭಿಮಾನಿಗಳು ಇವರನ್ನು ಕರೆಯುತ್ತಾರೆ. ಕನ್ನಡ ಚಿತ್ರರಂಗದ ಅಜರಾಮರ, ಎಂದಿಗೂ ಅಮರ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕನ್ನಡ ಚಿತ್ರರಂಗದ ಇತಿಹಾಸದ ಪುಟದಲ್ಲಿಯೇ ಇವರದೊಂದು ದಂತಕತೆ. ಅಭಿಮಾನಿಗಳೇ ದೇವರು ಅಂದ ತಂದೆಯ ಮಗ ಅಭಿಮಾನಿಗಳಿಗೆ ದೇವರಾದ ಕತೆ. ಕನ್ನಡ ಚಿತ್ರರಂಗದ ಪುಟದಲ್ಲಿ ಇಂದಿಗೂ ಎಂದಿಗೂ ಅಳಿಸಲಾಗದ ರಾಜಕುಮಾರನ ಕತೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನೀವು ನಿಜವಾದ ಅಪ್ಪು ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಅಪ್ಪು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಅಪ್ಪು 1975 ಮಾರ್ಚ್ 17ರಂದು ಬೆಂಗಳೂರಿನಲ್ಲಿ ಜನಿಸುತ್ತಾರೆ. ಪವರ್ ಸ್ಟಾರ್ ಅಪ್ಪು ಹುಟ್ಟುವಾಗಲೇ ಕಪ್ಪು ಬಣ್ಣದಲ್ಲಿ ಹುಟ್ಟುತ್ತಾರೆ. ಇದರಿಂದ ಸಂಬಂಧಿಕರು ಮಗು ಕಪ್ಪು ಎಂದು ಮಾತನಾಡಿಕೊಳ್ಳುತ್ತಿರುತ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರಿಗೆಲ್ಲ ಒಂದು ಮಾತನ್ನು ಹೇಳುತ್ತಾರೆ. ಕಪ್ಪು ಬಣ್ಣದವನೇ ಶ್ರೀಕೃಷ್ಣ ಕೂಡ. ಅವನ ಸಂಭೂತದಿಂದ ಈ ಮಗು ಹುಟ್ಟಿದೆ. ಈ ಮಾತನ್ನು ಇವತ್ತಿಗೆ ಹೋಲಿಸಿಕೊಂಡರೆ ಅಕ್ಷರಶಃ ಸತ್ಯವಾಗಿದೆ. ಕೋಟ್ಯಾಂತರ ಅಭಿಮಾನಿಗಳ ಮನೆಯಲ್ಲಿ ಇವತ್ತಿಗೂ ಅಪ್ಪುವನ್ನು ಆರಾಧಿಸುತ್ತಾರೆ. ಪವರ್ ಸ್ಟಾರ್ ಅಪ್ಪು ಒಬ್ಬ ಸೂಪರ್ ಸ್ಟಾರ್ ರಾಜ್ಕುಮಾರ್ನವರ ಮಗ. ಅಪ್ಪು ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ 6 ತಿಂಗಳು ಮಗುವಾಗಿದ್ದಾಗಲೇ ಪ್ರೇಮದ ಕಾಣಿಕೆಯ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಬರುತ್ತಾರೆ. ಇದಾದ ನಂತರ ಪುನೀತ್ ರಾಜ್ಕುಮಾರ್ ತಮ್ಮ 1 ವರ್ಷದ ವೇಳೆಯಲ್ಲಿ ತಾಯಿಗೆ ತಕ್ಕ ಮಗ ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಬೆಟ್ಟದ ಹೂ ಎಂಬ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಲಭಿಸುತ್ತದೆ. ಅಪ್ಪು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಸಾಧನೆಗಳನ್ನು ಮಾಡುತ್ತಾರೆ. 2002ರಲ್ಲಿ ಪವರ್ ಸ್ಟಾರ್ ಅಪ್ಪು ಎಂಬ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಡುತ್ತಾರೆ. ಅಲ್ಲಿಂದ ಅಪ್ಪು 2002ರಿಂದ 2021ರವರೆಗೆ 32 ಸಿನಿಮಾಗಳನ್ನು ಮಾಡಿ ಅಪಾರ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಬೆಳೆಯುತ್ತಾರೆ. ಅಪ್ಪು ಸಿನಿಮಾಗಳು ಅಂದರೆ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಕುಟುಂಬ ಸಮೇತ ನೋಡುವಂತಹ ಸಿನಿಮಾಗಳನ್ನು ಕೊಡುತ್ತಿದ್ದರು ನಮ್ಮ ಹೆಮ್ಮೆಯ ಪವರ್ ಸ್ಟಾರ್ ಅಪ್ಪು. ಪವರ್ ಸ್ಟಾರ್ ಅಪ್ಪು ತಮ್ಮ ತಂದೆಯಂತೆಯೇ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಸ್ಟಾರ್ ನಟನಾಗುತ್ತಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿಯೇ ಯಾವುದೇ ಹೀರೋಗಳು ಮಾಡಲು ಸಾಧ್ಯವಾಗದ ಸ್ಟಂಟ್ ಫೈಟಿಂಗ್ಗಳನ್ನು ರಿಯಲ್ ಆಗಿಯೇ ಮಾಡುತ್ತಿದ್ದ ಏಕೈಕ ನಟ ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಅಪ್ಪು ಅವರ ಫಿಟ್ನೆಸ್ ಎಷ್ಟರ ಮಟ್ಟಕ್ಕೆ ಇತ್ತೆಂದರೆ ಒಬ್ಬ ಬಾಡಿ ಬಿಲ್ಡರ್ಗಿಂತ ಹೆಚ್ಚು ಫಿಟ್ನೆಸ್ ಆಗಿ ಇರುತ್ತಿತ್ತು. ಅಭಿಮಾನಿಗಳು ಇವರ ಸಿನಿಮಾ ಬಂತೆಂದರೆ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡುತ್ತಿದ್ದರು. ಪವರ್ ಸ್ಟಾರ್ ಅಪ್ಪು ಕೇವಲ ಸಿನಿಮಾದ ಹೀರೋ ಅಷ್ಟೇ ಅಲ್ಲ, ಅವರು ನಿರ್ಮಾಪಕ, ಪ್ಲೇಬ್ಯಾಕ್ ಸಿಂಗರ್, ಆ್ಯಂಕರ್, PRK ಆಡಿಯೋದ ಮಾಲೀಕರು ಕೂಡ. ಇವರ ಸ್ಮೈಲ್ಗೇನೆ ಇವತ್ತಿಗೂ ಎಷ್ಟು ಅಭಿಮಾನಿಗಳಿದ್ದಾರೆ. ಬದುಕಿದರೆ ಅಪ್ಪು ಪುನೀತ್ ರಾಜ್ಕುಮಾರ್ ಥರ ಬದುಕಬೇಕು ಎಂಬ ಅದೆಷ್ಟು ಅಭಿಮಾನಿಗಳಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಇಷ್ಟೇ ಅಲ್ಲದೆ ಅಪ್ಪು ಅವರು ಎಷ್ಟೋ ನಿರ್ಗತಿಕ ಮಕ್ಕಳಿಗೆ ಆಶ್ರಯ ಕೊಡುವುದರ ಮೂಲಕ ಶಕ್ತಿಧಾಮವನ್ನು ಕಟ್ಟಿದ್ದರು. ಅದೆಷ್ಟೋ ಲಕ್ಷಾಂತರ ಬಡವರಿಗೆ ಕಾಣದ ಕೈಯ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಇಂದಿಗೂ ಎಷ್ಟೋ ಕುಟುಂಬಗಳು ಇವರಿಂದ ಪ್ರಪಂಚವನ್ನು ಕಟ್ಟಿಕೊಂಡಿದ್ದಾರೆ. ಪವರ್ ಸ್ಟಾರ್ ಅಪ್ಪು ಹುಟ್ಟಿದ್ದು ಚಿನ್ನದ ಸ್ಪೂನ್ ಮನೆಯಲ್ಲಾದರೂ ಕೂಡ ಅಭಿಮಾನಿಗಳಿಗೋಸ್ಕರ ಹಳಸಿದ ಅನ್ನವನ್ನು ತಿಂದಿದ್ದಾರೆ. ಇದೇ ಅಲ್ಲವೇ ಪರಮಾತ್ಮನ ದೊಡ್ಡ ಗುಣ. ಹೊಳೆಯುವ ನಕ್ಷತ್ರವೇ ಎಲ್ಲರಿಗೂ ಇಷ್ಟ ಎಂಬಂತೆ ಆ ದೇವರಿಗೂ ಕೂಡ ಅಪ್ಪು ಕಂಡರೆ ಇಷ್ಟ ಎಂಬಂತೆ ಅಪ್ಪು ನಮ್ಮನ್ನು 2021ರಲ್ಲಿ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮನ್ನು ಅಗಲಿ ಹೋಗುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಅಭಿಮಾನಿಗಳ ಕೂಗಾಟ ಮುಗಿಲು ಮುಟ್ಟುತ್ತದೆ. ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಲು ಹಲವಾರು ಜಿಲ್ಲೆಗಳಲ್ಲಿ IPC ಸೆಕ್ಷನ್ 144 ಅನ್ನು ಜಾರಿಗೊಳಿಸಲಾಗುತ್ತದೆ. ಮಹಾತ್ಮ ಗಾಂಧಿಯ ನಂತರದಲ್ಲಿ ಅಪ್ಪುವಿನ ದರ್ಶನಕ್ಕೆ ಇಡೀ ಇಂಡಿಯಾದ ಜನರೇ ಸಂತಾಪಿಸುತ್ತಾರೆ ಮತ್ತು ಅಂತಿಮ ದರ್ಶನಕ್ಕೆ 25 ಲಕ್ಷ ಹೆಚ್ಚು ಜನಸಂದಣಿಯಲ್ಲಿ ಜನರು ಬರುತ್ತಾರೆ. ಆದರೆ ಇಷ್ಟೊಂದು ರೀತಿಯಲ್ಲಿ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿರುವ ಪವರ್ ಸ್ಟಾರ್ ಅಪ್ಪು ಪುನೀತ್ ರಾಜ್ಕುಮಾರ್ ಇಂದಿಗೂ ಎಂದಿಗೂ ನಮ್ಮ ಕನ್ನಡಿಗರ ಮನದಲ್ಲಿ ಅಮರ, ಅಜರಾಮರ.
ಫ್ರೆಂಡ್ಸ್, ನೀವು ಕೂಡ ನಿಜವಾದ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಅಪ್ಪು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.